ಮಿತ್ರರೇ ನಮಸ್ಕಾರ. ಮಿತ್ರರೇ, ದೇಶದ ಜನರಿಗೆ ನರೇಂದ್ರ ಮೋದಿ ಮತ್ತೊಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ನಿನ್ನೆವರೆಗೂ ಕೂಡ ನೀಟ್ ವಿಚಾರದಲ್ಲಿ ಎಷ್ಟೇ ಪ್ರತಿಭಟನೆ ಆದರೂ ಸಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಒಂದು ವಿಚಾರವನ್ನು ಬಿಟ್ಟು ಬಿಡಿ, ಅದು ಸಾಧ್ಯವೇ ಇಲ್ಲದಂತಹ ಮಾತು ಅಂತ ಕೇಂದ್ರ ಸರ್ಕಾರ ಪಟ್ಟಿಡದಂತೆ ಕಾಣ್ತಾ ಇತ್ತು. ನಿನ್ನೆ ಸಂಜೆ ವೇಳೆಗೆ ಎಲ್ಲ ಬಹುತೇಕ ಮಾಧ್ಯಮಗಳು ಅಂದರೆ ರಾಷ್ಟ್ರಮಟ್ಟದ ಮಾಧ್ಯಮಗಳು ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಸರ್ಕಾರ ಒಲವನ್ನು ಹೊಂದಿಲ್ಲ. ಕ್ಯಾಬಿನೆಟ್ ಮೀಟಿಂಗ್ ವೇಳೆಯೂ ಕೂಡ ಧರ್ಮೇಂದ್ರ ಪ್ರಧಾನ್ರನ್ನ ಎಲ್ಲರೂ ಸಮರ್ಥಿಸಿಕೊಂಡಿದ್ದಾರೆ, NDA ಬೆಂಬಲ ಸಿಕ್ಕಿದೆ, ಈ ರೀತಿಯ ಸುದ್ದಿಗಳೇ ಹೊರಗೆ ಬಂದಿದ್ವು. ಹೀಗಾಗಿ ಪ್ರಧಾನ್ ರಾಜೀನಾಮೆ ಇಲ್ಲದೆ ಸರ್ಕಾರ ಬೇರೆ ತಂತ್ರ ಮಾಡಿಬಿಡುತ್ತೆ ಅಂತ ಹೇಳಿ ಚರ್ಚೆಗಳು ಶುರುವಾಗಿದ್ವು. ಆದರೆ ಇವತ್ತು ಇದ್ದಕ್ಕಿದ್ದಂತೆ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸುದೀರ್ಘವಾದಂತಹ ರಾಜೀನಾಮೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದೇನು, ಈ ಇಡೀ ಪ್ರತಿಭಟನೆ ಇದೆಯಲ್ಲ, ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ, ಇದನ್ನು ರಾಷ್ಟ್ರ ವಿರೋಧಿ ಶಕ್ತಿಗಳು ಹೈಜಾಕ್ ಮಾಡ್ತಾ ಇದ್ದಾವೆ. ಈ ವಿಚಾರದಲ್ಲಿ ನನಗೆ ಪ್ರತಿಷ್ಠೆ ಏನೂ ಕೂಡ ಇಲ್ಲ, ರಾಷ್ಟ್ರ ಮುಖ್ಯ, ರಾಷ್ಟ್ರದ ಹಿತಕ್ಕೋಸ್ಕರವಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಅವರು ರಾಜೀನಾಮೆಯನ್ನು ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಆ ರಾಜೀನಾಮೆಯನ್ನು ಸರ್ಕಾರ ಒಪ್ಪಿಕೊಂಡಿದೆ. ಇದಾದ ಬಳಿಕ ಮಿತ್ರರೇ, ತಕ್ಷಣಕ್ಕೆ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ ಕೆಲ ವೈಯಕ್ತಿಕ ಕಾರಣಗಳಿಂದಾಗಿ. ಆದರೆ ಅನಂತರದಲ್ಲಿ ನಾನು ಸೋಷಿಯಲ್ ಮೀಡಿಯಾ ಹಾಗೂ ಮೈನ್ ಸ್ಟ್ರೀಮ್ ಮೀಡಿಯಾಗಳನ್ನು ಗಮನಿಸ್ತಾ ಇದ್ದೆ. ಕೆಲವರೇನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಂತಂದರೆ, ಇದು ಸರ್ಕಾರಕ್ಕೆ ಬಹಳ ದೊಡ್ಡ ಹಿನ್ನಡೆ. ಯಾಕೆ ಅಂತಂದರೆ ಕಳೆದ 12 ವರ್ಷದಲ್ಲಿ ಇದನ್ನು ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಕೇಂದ್ರ ಸರ್ಕಾರ ರಾಜೀನಾಮೆ ನಮಗಿಷ್ಟ ಬಂದರೆ ಮಾತ್ರ ಅಂತ ಹೇಳ್ತಾ ಇತ್ತು. MJ ಅಕ್ಬರ್ ಮೀಟು ಪ್ರಕರಣದಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದು ಬಿಟ್ಟರೆ ಯಾರೊಬ್ಬರು ಭ್ರಷ್ಟಾಚಾರದ ಆರೋಪದಲ್ಲಿ ಅಥವಾ ಕರ್ತವ್ಯ ಲೋಪದ ಆರೋಪದಲ್ಲಿ ರಾಜೀನಾಮೆ ಕೊಟ್ಟಂತಹ ಉದಾಹರಣೆಯೇ ಇರಲಿಲ್ಲ. ಅದರಲ್ಲೂ ಸರ್ಕಾರದ ಅತ್ಯಂತ ಪ್ರಭಾವಿ ಸಚಿವ ಮೋದಿ ಮತ್ತು ಅಮಿತ್ ಶಾಗೆ ಅತ್ಯಂತ ಆಪ್ತವಾಗಿದ್ದಂತಹ, ಜೊತೆಗೆ RSSನೊಂದಿಗೂ ಕೂಡ ಬಹಳ ನಿಕಟ ಸಂಪರ್ಕ ಇರುವಂತಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಮೋದಿ ಸರ್ಕಾರಕ್ಕೆ ಬಹಳ ದೊಡ್ಡ ಹಿನ್ನಡೆ ಅಂತ ಬಹುತೇಕರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನಾನು ಈ ರಾಜ್ದೀಪ್ ಸರ್ದೇಸಾಯಿ ಅಂತವ್ರನ್ನ ನೋಡ್ತಾ ಇದ್ದೆ. ಆತ ಪಕ್ಕಾ ಎದ್ದೆತ್ತಿನ ಬಾಲ ಹಿಡಿಯುವಂಥ ಗಿರಾಕಿ. ಈ ಹಿಂದೆ ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಬಕೆಟ್ ಹಿಡಿತಾ ಇದ್ದ ಅಂತ ನಿಮಗೆಲ್ಲ ಗೊತ್ತು. ಅನಂತರದಲ್ಲಿ ನಿಧಾನವಾಗಿ ಮೋದಿಯ ಬಗ್ಗೆ ಟೋನನ್ನು ಡೌನ್ ಮಾಡಿದ್ದ. ಆರಂಭದಲ್ಲಿ ಟೀಕಿಸ್ತಾ ಇದ್ದ, ಅನಂತರದಲ್ಲಿ ಟೋನ್ ಡೌನ್ ಆಗ್ಬಿಡ್ತು. ಈಗ ಮೊನ್ನೆಯಿಂದ ಆತನ ಇಡೀ ಚಾನಲ್ ಇದೆಯಲ್ಲ, ಹೇಳೋದಕ್ಕೆ ನಿಷ್ಪಕ್ಷಪಾತವಾಗಿ ಸುದ್ದಿಯನ್ನು ಪ್ರಕಟಿಸ್ತಾ ಇದ್ದೀವಿ ಅಂತ, ಆದರೆ ಸಿಕ್ಕಂತಹ ಅವಕಾಶವನ್ನು ಅವರು ಸರ್ಕಾರದ ವಿರುದ್ಧವಾಗಿ ಚೆನ್ನಾಗಿ ಬಳಸ್ಕೊಂಡಿದ್ದಾನೆ. ಬೇರೆ ಜರ್ನಲಿಸ್ಟ್ಗಳ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ, ಪರ್ಟಿಕ್ಯುಲರ್ ಆಗಿ ರಾಜ್ದೀಪ್ ಸರ್ದೇಸಾಯಿ ಬಗ್ಗೆ ಮಾತ್ರ. ಇರಲಿ, ಮಾಧ್ಯಮಗಳ ವಿಚಾರಕ್ಕೆ ಬರೋದಾದ್ರೆ ಅದನ್ನೇ ಡೀಟೇಲ್ ಆಗಿ ಚರ್ಚೆ ಮಾಡಬೇಕಾಗತ್ತೆ. ಗಂಟೆಗಟ್ಟಲೆ ಚರ್ಚೆ ಮಾಡುವಂತಹ ವಿಷಯಗಳಿದಾವೆ. ಈಗ ವಿಷಯಾಂತರ ಆಗೋದು ಬೇಡ, ನಾನು ನೇರವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಚಾರಕ್ಕೆ ಬಂದುಬಿಡ್ತೀನಿ. ಮಿತ್ರರೇ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಸರ್ಕಾರಕ್ಕೆ ನಿಜವಾಗ್ಲೂ ಹಿನ್ನಡೆ ಆಗಿದೆಯಾ ಅಥವಾ ಇದರ ಹಿಂದೆ ಏನಾದರೂ ತಂತ್ರಗಾರಿಕೆ ಇದೆಯಾ? ಇವತ್ತು ವಿರೋಧಿ ಪಾಳೆಯದಲ್ಲಿ ಬಹಳ ದೊಡ್ಡ ಸಂಭ್ರಮಾಚರಣೆ ಆಗ್ತಾ ಇದೆ. ಅಖಿಲೇಶ್ ಯಾದವ್, ಕೇಜ್ರಿವಾಲ್, ರಾಹುಲ್ ಗಾಂಧಿ ಎಲ್ಲರೂ ಸಂಭ್ರಮಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಈ ರಾಜೀನಾಮೆಯ ಬಳಿಕ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ, ಇದು ವಿದ್ಯಾರ್ಥಿಗಳಿಗೆ ಸಿಕ್ಕಂತಹ ಜಯ, ಜೊತೆಗೆ ಮುಂದಿನ ದಿನಗಳಲ್ಲಿ ರೈತರು, ಕಾರ್ಮಿಕರು, ಬಡವರ್ಗದವರು ಇವರಿಗೆಲ್ಲ ಇದೊಂದು ದಾರಿದೀಪ ಇದ್ದಂತೆ ಇದೆ, ಇವರೆಲ್ಲ ಎಚ್ಚರಗೊಳ್ಳಬೇಕು, ಈ ಸರ್ಕಾರವನ್ನು ಕಿತ್ತೊಗೆಯೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಇದು ಸುಳಿವು ಕೊಟ್ಟಿದೆ ಅಂತ ರಾಹುಲ್ ಗಾಂಧಿ ಪರೋಕ್ಷವಾಗಿ ಒಂದು ಹಿಂಟ್ ಕೊಡ್ತಾ ಇದ್ದಾರೆ. ಅಂದರೆ ಈಗ ವಿದ್ಯಾರ್ಥಿಗಳನ್ನು ಎತ್ತುಕಟ್ಟಿದ್ದೀವಲ್ಲ, ಮುಂದಿನ ದಿನಗಳಲ್ಲಿ ನಾವು ರೈತರನ್ನು ಮತ್ತೆ ಎತ್ತಿಕಟ್ತೀವಿ, ಅಥವಾ ಈ ದೇಶದ ಕಾರ್ಮಿಕ ವರ್ಗವನ್ನು ಎತ್ತಿಕಟ್ತೀವಿ, ಬಡವರ್ಗವನ್ನು ಎತ್ತಿಕಟ್ತೀವಿ, ಈ ರೀತಿಯಾಗೆಲ್ಲ ಹೇಳ್ತಾ ಇದ್ದಾರೆ. ಮಿತ್ರರೇ, ಕಳೆದ 12 ವರ್ಷದಲ್ಲಿ ರಾಹುಲ್ ಗಾಂಧಿ ಇದಕ್ಕೆ ಅನೇಕ ಪ್ರಯತ್ನ ಪಟ್ಟಿದ್ರು, ಆದರೆ ಸಾಧ್ಯ ಆಗಿರಲಿಲ್ಲ. ಈಗ ಯಾಕೆ ಸಾಧ್ಯ ಆಯಿತು ಕೇಳಿದ್ರೆ, ಇದು ರಾಹುಲ್ ಗಾಂಧಿಯಿಂದಾಗಿ ಆಗಿದ್ದಲ್ಲ, ಇದು ವಿದ್ಯಾರ್ಥಿಗಳಿಗೆ ಒಂದು ಜೆನ್ಯೂನ್ ಆದಂತಹ ಕಾರಣ ಸಿಕ್ಕಿತ್ತು. ಜೊತೆಗೆ ಇದಕ್ಕೆ ಬೇರೆ ಬೇರೆಯವರ ಬೆಂಬಲ ವ್ಯಕ್ತವಾಯಿತು. ಸರ್ಕಾರ ಈ ವಿಚಾರವನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತು. ಕಾಂಗ್ರೆಸ್ಸೇ ಡೇ 1ನಿಂದ ನೀಟ್ ವಿಚಾರದಲ್ಲಿ ಹೋರಾಟ ಮಾಡಿದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಿರಲಿ, ಸರ್ಕಾರ ಅದಕ್ಕೆ ಕಿವಿನೂ ಕೊಡ್ತಾ ಇರಲಿಲ್ಲ. ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಬಿಟ್ಟರೆ ಒಂದು 100 ಜನ ಸೇರ್ತಾ ಇರಲಿಲ್ಲ. ಆದರೆ ಕೇಜ್ರಿವಾಲ್ರಂತಹ ಮಹಾನ್ ಷಡ್ಯಂತ್ರಕಾರರು ತೆರೆಮರೆಯಲ್ಲಿ ಬಹಳ ಕಸರತ್ತನ್ನು ನಡೆಸಿದ್ದಾರೆ. ಸರ್ಕಾರ ಇದನ್ನು ಲೈಟಾಗಿ ತೆಗೆದುಕೊಳ್ತು. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ, ನಾನು ಮುಂದೆ ವಿವರಿಸ್ತಾ ಹೋಗ್ತೀನಿ. ಸರ್ಕಾರಕ್ಕೆ ಗೊತ್ತಿದ್ದು ಈ ಪ್ರತಿಭಟನೆ ಆಯ್ತಾ, ಗೊತ್ತಿಲ್ಲದೆ ಆಯ್ತಾ, ಇವರು ಗೇಜ್ ಮಾಡಿದ್ರಾ, ಇದೆಲ್ಲದರ ಬಗ್ಗೆ ಹೇಳ್ತೀನಿ. ಆದರೆ ಪ್ರಧಾನ್ ರಾಜೀನಾಮೆ ಸರ್ಕಾರಕ್ಕೆ ಸೋಲ, ಇಲ್ಲಿಂದ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಮಿತ್ರರೇ, ಸರ್ಕಾರ ಇದಕ್ಕೆ ಪ್ರಿಪೇರ್ ಆಗಿರಲಿಲ್ಲ. ನಾನು ಕೂಡ ಈ ಹಿಂದಿನ ವಿಡಿಯೋದಲ್ಲೇ ನಿಮಗೆ ಹೇಳಿದ್ದೆ, ಯಾವತ್ತೂ ಕೂಡ ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚೆಚ್ಕೊಳ್ಬಾರ್ದು ಅಂತ. ಇಲ್ಲಿ CJP ಆಗಲಿ ಅಥವಾ ವಿರೋಧ ಪಕ್ಷಗಳಾಗಲಿ ಬಂಡೆ ಅಂತಲ್ಲ. ಇಲ್ಲಿ ಶಕ್ತಿ ಪ್ರದರ್ಶನಕ್ಕಿಂತ ಹೆಚ್ಚಾಗಿ ಜಾಣ್ಮೆಯ ಪ್ರದರ್ಶನ ಆಗಬೇಕು. ಸರ್ಕಾರ ಬಹಳ ಲೇಟಾಗಾದರೂ ಕೂಡ ಅದನ್ನು ಮಾಡಿದೆ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಗೊತ್ತಾ, ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಏನಾಗುತ್ತೆ, ಸರ್ಕಾರಕ್ಕೇನಾದರೂ ನಷ್ಟ ಆಗುತ್ತಾ? ಎಜುಕೇಷನ್ ಡಿಪಾರ್ಟ್ಮೆಂಟ್ ಮೋದಿ ಕೈಯಿಂದ ಕೈತಪ್ಪು ಹೋಗ್ಬಿಡುತ್ತಾ? ಅದು ಕಾಂಗ್ರೆಸ್ಗೋ ಅಥವಾ ಎಡಪಕ್ಷಗಳಿಗೂ ಹೋಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಧರ್ಮೇಂದ್ರ ಪ್ರಧಾನ್ಗಿಂತ ಒಬ್ಬ ಕಟ್ಟರಾದಂತಹ ವ್ಯಕ್ತಿಯನ್ನು ಅಲ್ಲಿಗೆ ತಂದು ಕೂರಿಸಬಹುದು. ಇನ್ನೂ ಟಫ್ ಆದಂತಹ ಕಾನೂನುಗಳನ್ನು ಸರ್ಕಾರ ಮಾಡಬಹುದು. ಧರ್ಮೇಂದ್ರ ಪ್ರಧಾನ್ ಕೇವಲ ವ್ಯಕ್ತಿ ಮಾತ್ರ.
ಈ ರಾಜೀನಾಮೆಯಿಂದ ಸರ್ಕಾರಕ್ಕೆ ಏನು ಡ್ಯಾಮೇಜ್ ಆಗೋದಿಲ್ಲ. ಅದು ಅಲ್ಲದೆ ಧರ್ಮೇಂದ್ರ ಪ್ರಧಾನರಂತಹ ಒಬ್ಬ ತಂತ್ರಗಾರನನ್ನ ಸರ್ಕಾರದಿಂದ ತೆರವುಗೊಳಿಸಿ ಪಕ್ಷಕ್ಕೆ ಬಳಸ್ಕೊಂಡಿದ್ದೆ ಆದರೆ ನಾಳೆ ಪಂಜಾಬ್ ಉತ್ತರ ಪ್ರದೇಶದಲ್ಲಿ ಇನ್ನೂ ಬೆಟರ್ ಆದಂತಹ ರಿಸಲ್ಟ್ ಬರುತ್ತೆ. ಆತ ಅಂತಹ ಚಾಣಾಕ್ಷ. ಹೀಗಾಗಿ ಈ ರಾಜೀನಾಮೆಯಿಂದ ಸರ್ಕಾರಕ್ಕಾಗ್ಲಿ ಬಿಜೆಪಿಗಾಗ್ಲಿ ಯಾವುದೇ ನಷ್ಟ ಇಲ್ಲ. ಒಂದು ಸಣ್ಣ ನಷ್ಟ ಆಗಿದೆ ಅಂತಂದ್ರೆ ಸರ್ಕಾರ ಇಷ್ಟು ದಿನ ಹೇಳ್ತಾ ಇತ್ತಲ್ಲ, ಯಾರ ಒತ್ತಡಕ್ಕೂ ಮಣಿದು ನಮ್ಮ ಒಬ್ಬನೇ ಒಬ್ಬ ಮಂತ್ರಿ ಕೂಡ ರಾಜೀನಾಮೆ ಕೊಟ್ಟಿಲ್ಲ ಅಂತಹ ಸರ್ಕಾರ ಅಂತ. ಅದನ್ನು ಇನ್ನು ಮುಂದೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾನೆ ಅಂತ ಸರ್ಕಾರ ಒಪ್ಕೊಳ್ಬೇಕಾಗತ್ತೆ. ಎರಡನೇದಾಗಿ ಮಿತ್ರರೇ, ಈ ಪ್ರತಿಭಟನೆ ಹಾದಿ ತಪ್ತಾ ಇದೆ ಅಂತ ಸರ್ಕಾರಕ್ಕೆ ಸ್ವಲ್ಪ ಲೇಟಾಗಿ ಅರ್ಥ ಆಯಿತು. ಆರಂಭದಲ್ಲೇ ಈ ಅಭಿಜಿತ್ ದೀಪ್ಕೆಯನ್ನ ಸರ್ಕಾರ ಎಲ್ಲಿಡಬೇಕೋ ಅಲ್ಲಿಡಬೇಕಾಗಿತ್ತು, ಆದರೆ ಹಾಗೆ ಮಾಡಿಲ್ಲ. ಮಿತ್ರರೇ, ಕೆಲವರ ಜೊತೆಗೆ ಇದರ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಬೇರೆದೇ ಸ್ಟೋರಿ ಹೇಳ್ತಾರೆ. ಸರ್ಕಾರಕ್ಕೆ ಇಂತಹದೊಂದು ಪ್ರತಿಭಟನೆ ಬೇಕಾಗಿತ್ತು, ಸರ್ಕಾರ ಇದನ್ನು ಒಳಗೊಳಗೆ ಎಂಜಾಯ್ ಮಾಡಿದೆ ಅಂತ ಹೇಳುವವರು ಕೂಡ ಇದ್ದಾರೆ. ಆ ರೀತಿಯ ವಿಶ್ಲೇಷಣೆಗಳು ಕೂಡ ಇದ್ದಾವೆ. ನಾನು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಮನ್ನು ಗೊಂದಲಕ್ಕೆ ಸಿಕ್ಕಾಕ್ಸೋದಿಲ್ಲ. ಆದರೆ ಈ ಹೋರಾಟದ ಹಿಂದೆ ದೇಶ ವಿರೋಧಿ ಶಕ್ತಿಗಳು ಒಟ್ಟಾಗ್ತಾ ಇದ್ದಾರೆ ಅನ್ನೋದನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಳಿಲ್ವಾ ಗೊತ್ತಿಲ್ಲ. ಮೇಲ್ನೋಟಕ್ಕೆ ನೋಡಿದ್ರೆ ಹಾಗೆ ಅನಿಸುತ್ತೆ. ಆದರೆ ಲೇಟಾಗಿ ಸರ್ಕಾರಕ್ಕೆ ಅದು ಅರ್ಥ ಆಗಿದೆ. ನಾವು ಇನ್ನೂ ಹಠಮಾರಿ ಧೋರಣೆಯನ್ನು ಅನುಸರಿಸಿದ್ದೆ ಆದರೆ ಕೇವಲ ಮಂತ್ರಿಗಿರಿ ಮಾತ್ರ ಅಲ್ಲ, ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ. ಇದು ದೇಶಾದ್ಯಂತ ಆಂದೋಲನದ ರೂಪವನ್ನು ಪಡೆದುಕೊಳ್ಳಬಹುದು ಅಂತ ಸರ್ಕಾರಕ್ಕೆ ಅನ್ನಿಸ್ತು. ಯಾಕೆ ಗೊತ್ತಾ? ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಮಿತ್ರರೇ, ಇಲ್ಲಿ ಕಾಂಗ್ರೆಸ್ ಪಕ್ಷ ಆಗಲಿ, ಆಮ್ ಆದ್ಮಿ ಪಕ್ಷ ಆಗಲಿ ಅಥವಾ ಇನ್ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಪ್ರತಿಭಟನೆಯನ್ನು ಮಾಡಿದ್ರೆ ಇದಕ್ಕಿಂತ ದೊಡ್ಡ ಹಿಂಸಾಚಾರ ಆಗಿದ್ರೂ ಕೂಡ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಅದು ರಾಜಕೀಯ ಹೋರಾಟ. ಆದರೆ ಇಲ್ಲಿ ವಿದ್ಯಾರ್ಥಿ ಅನ್ನುವ ಹೆಸರನ್ನು ಬಳಸಿಕೊಳ್ಳಲಾಗ್ತಾ ಇತ್ತು. ಅದು ಒಂದು ರೀತಿಯಲ್ಲಿ ಈ ಹೋರಾಟಕ್ಕೆ ಗುರಾಣಿಯ ರೀತಿಯಲ್ಲಿತ್ತು. ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಯಾರನ್ನೋ ತಲುಪೋದಕ್ಕೆ ಬಹಳ ಟೈಮ್ ಬೇಕಾಗೋದಿಲ್ಲ, ಅಥವಾ ಯಾವುದೋ ಸುಳ್ಳು ನರೇಟಿವ್ ಅನ್ನ ಹೆಚ್ಚು ಪ್ರಚಾರ ಗಿಟ್ಟಿಸಿಕೊಳ್ಳೋದಕ್ಕೂ ಕೂಡ ಹೆಚ್ಚು ಸಮಯ ಬೇಕಾಗೋದಿಲ್ಲ. ಈಗ ಆಗಿದ್ದು ಕೂಡ ಅದೇ. ವಿದ್ಯಾರ್ಥಿಗಳ ವಿರುದ್ಧವಾಗಿ ಸರ್ಕಾರ ಇದೆ ಅನ್ನುವಂತಹ ಭಾವನೆ ಬಿಲ್ಡ್ ಆಗೋದಕ್ಕೆ ಶುರುವಾಗಿತ್ತು. ಇದನ್ನ ಸರ್ಕಾರ ಓಪನ್ ಆಗಿ ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಈಗ ಬಿಜೆಪಿಯ ಸಮರ್ಥಕರು ಕೂಡ ಸರ್ಕಾರ ಮಾಡಿದ್ದು ಸರಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದು ನಿಜ, ಈಗ ಹಠಮಾರಿ ಧೋರಣೆಯನ್ನು ಅನುಸರಿಸುತ್ತಿರೋದು ಕೂಡ ದೇಶದ ಪರವಾಗಿದೆ, ಹೀಗೆಲ್ಲ ವಾದ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂದ್ರೆ ಸರ್ಕಾರಕ್ಕೆ ಇದರಲ್ಲಿ ಯಾವುದೇ ರೀತಿಯ ಟ್ರಾಕ್ಷನ್ ಸಿಗೋದಕ್ಕೆ ಅವಕಾಶ ಇರಲಿಲ್ಲ. ಇದನ್ನು ಇನ್ನಷ್ಟು ಮುಂದುವರಿಸಿದ್ದೆ ಆದರೆ ಸರ್ಕಾರಕ್ಕೆ ಹಿನ್ನಡೆ ಆಗ್ತಾ ಇತ್ತು. ಈ ದೇಶದಲ್ಲಿ ಜನ್ಜಿಗಳು ಈ ಹಿಂದೆ 2014ರಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರೋದಕ್ಕೆ ಈ ಯುವ ಮತದಾರರು ದೊಡ್ಡ ಕಾರಣ. ಇವತ್ತು ಯುವಕರು ನರೇಂದ್ರ ಮೋದಿ ಅವರ ಜೊತೆಗೆ ನಿಂತ ಕಾರಣದಿಂದಾಗಿಯೇ ಈ ಸರ್ಕಾರ ಇಷ್ಟು ಸುಸೂತ್ರವಾಗಿ ನಡೆದುಕೊಂಡು ಬಂದಿದೆ. ಈ ಕ್ಷಣದಲ್ಲೂ ಕೂಡ ಆ ಯುವ ಸಮುದಾಯದ ಬೆಂಬಲ ನರೇಂದ್ರ ಮೋದಿ ಅವರಿಗಿದೆ. ಆದರೆ ಇದರ ನಡುವೆ ಇತ್ತೀಚಿನ ಜನ್ಜಿಗಳಿದಾರಲ್ಲ, ಈ ಸೋಷಿಯಲ್ ಮೀಡಿಯಾ ಯುಗದಲ್ಲೇ ಬೆಳೆದಂತಹ ಜನ್ಜಿಗಳು, ಅವರಿಗೆ ತಾಳ್ಮೆ ಸ್ವಲ್ಪ ಕಡಿಮೆ, ಮನಸ್ಸು ಸಿಕ್ಕಾಪಟ್ಟೆ ಚಂಚಲವಾದಂತಹದ್ದು. ಅಂತಹ ಯುವಕರನ್ನ ಕೆರಳಿಸೋದಕ್ಕೆ ಇದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗ್ತಾ ಇತ್ತು. ಕಾರಣ ಏನು ಕೇಳಿದ್ರೆ, ಇಲ್ಲಿ ವಿದ್ಯಾರ್ಥಿಗಳ ಮುಖವಾಡ ಇತ್ತು, ಇದು ನೇರವಾಗಿ ಅವರಿಗೆ ಕನೆಕ್ಟ್ ಆಗ್ತಾ ಇತ್ತು. ಹೀಗಾಗಿ ಸರ್ಕಾರ ಆರಂಭದಲ್ಲಿ ಹಠಮಾರಿತನ ತೋರಿಸಿದ್ರೂ ಕೂಡ ನಂತರದಲ್ಲಿ ಎಚ್ಚರಗೊಳ್ತು. ಈ ವಿಚಾರದಲ್ಲಿ ವಿರೋಧಿಗಳಿಗೆ ಟ್ರಾಕ್ಷನ್ ಸಿಗೋದಕ್ಕೆ ಬಿಡೋದು ಬೇಡ ಅಂತ ಇದೇ ಕಾರಣದಿಂದ ರಾಜೀನಾಮೆ ಪಡೆದುಕೊಂಡಿದ್ದಾರೆ. ಇಲ್ಲಿ ಮಿತ್ರರೇ, ಕೇಂದ್ರ ಸರ್ಕಾರ ಸೋತಂತೆ ಕಾಣ್ತಾ ಇದೆ. ಕೆಲವರಿಗೆ ವಿಶ್ಲೇಷಣೆ ಮಾಡೋದಕ್ಕೆ ಒಳ್ಳೆ ಸಬ್ಜೆಕ್ಟ್ ಕೂಡ ಸಿಕ್ಕಿದೆ. ಆದರೆ ಕೇಂದ್ರ ಸರ್ಕಾರ ಯಾವ ಕಾರಣಕ್ಕೂ ಸೋತಿಲ್ಲ, ಸೋತ್ರೂ ಕೂಡ ಗೆದ್ದಿದೆ. ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ. ಇದನ್ನ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇದಾರಲ್ಲ, ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅಂತ ಬಿಜೆಪಿಯವರು ವಾದ ಮಾಡ್ತಾ ಇದ್ದಾರೆ ಅಂತ. ಹಾಗಂದುಕೊಳ್ಬೇಡಿ. ಹಾಗಂದುಕೊಂಡವರಿಗೆ ಮುಂದೆ ರಿಯಲೈಸ್ ಆಗತ್ತೆ. ಈಗ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಏನ್ ಮಾಡ್ತು? ಇಡೀ ಜಂತರ್ ಮಂತರ್ ಹೋರಾಟವನ್ನ ಹತ್ತಿಕ್ತು. ಆ ಸೋಕಾಲ್ಡ್ ಜಿರ್ಲೆ ಪಕ್ಷ ಏನ್ ಹೇಳ್ತು, ನಾವು ಪ್ರತಿಭಟನೆಯನ್ನ ಕೈ ಬಿಟ್ಟಿದೀವಿ, ಆದ್ರೆ ಕೆಲ ಡಿಮ್ಯಾಂಡ್ಗಳಿದಾವೆ, ಸರ್ಕಾರದೊಂದಿಗೆ ನಾವು ಮುಂದೆ ಮಾತುಕತೆ ನಡೆಸ್ತೀವಿ ಅಂತ. ಸರ್ಕಾರ ಮತ್ತು ಈ ಸಿಜೆಪಿಯ ನಡುವೆ ಒಂದು ಜಂಟಿ ಪತ್ರಿಕಾಗೋಷ್ಠಿಯೂ ಕೂಡ ಆಗೋಯ್ತು. ಇದೇ ಮಿತ್ರರೇ ತೀರಾ ಸ್ಮಾರ್ಟ್ ಗೇಮ್. ಒಂದು ವೇಳೆ ನೀವು ಯೋಚನೆ ಮಾಡಿ, ಸರ್ಕಾರ ಪಟ್ಟು ಹಿಡಿದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಪಡ್ಕೊಂಡಿರಲಿಲ್ಲ ಅಂತ ಅಂದುಕೊಳ್ಳಿ. ಬೇರೆ ಬೇರೆ ರೀತಿಯಲ್ಲಿ ಈ ನೀಟ್ ವಿಚಾರವನ್ನು ಇತ್ಯರ್ಥ ಮಾಡೋದಕ್ಕೆ ಹೊರಟಿದ್ದೆ ಆದರೆ ಯಾವತ್ತೂ ಕೂಡ ಅದು ಬೂದಿ ಮುಚ್ಚಿದ ಕೆಂಡದಂತಿರ್ತಾ ಇತ್ತು. ಪ್ರತಿಭಟನೆಗೆ ಯಾವಾಗ ಬೇಕಾದರೂ ಒಂದು ಟ್ರಾಕ್ಷನ್ ಸಿಗುವಂತಹ ಸಾಧ್ಯತೆಗಳಿದ್ವು. ಅವರು ಜಂತರ್ ಮಂತರ್ನಲ್ಲೇ ಕೂತಿರ್ತಿದ್ರು, ಇನ್ಯಾವತ್ತೂ ಧರಣಿ ಆಗ್ತಾ ಇತ್ತು, ಗಲಭೆ ಆಗ್ತಾ ಇತ್ತು. ಆ ಗಲಭೆಯಲ್ಲಿ ಪೊಲೀಸರು ಲಾಠಿ ಬೀಸ್ತಾ ಇದ್ರು. ಕೊನೆಗೊಂದು ದಿನ ಅದು ಗೋಲಿಬಾರ್ ಹಂತಕ್ಕೂ ಕೂಡ ಹೋಗಬಹುದಿತ್ತು. ಆಗೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಆ ವೇಳೆ ಒಬ್ಬನ ಜೀವಕ್ಕೆ ಹಾನಿಯಾದರೂ ಕೂಡ ಅದು ದೇಶಾದ್ಯಂತ ಕಿಚ್ಚು ಹತ್ತಿಕೊಳ್ಳೋದಕ್ಕೆ ಕಾರಣ ಆಗ್ತಾ ಇತ್ತು. ಅದು ನರೇಂದ್ರ ಮೋದಿ ಅವರ ಸರ್ಕಾರದ ಅಂತ್ಯಕ್ಕೆ ಕಾರಣ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿರಲಿಲ್ಲ. ನಿಮಗೆಲ್ಲ ನೆನಪಿರಬಹುದು, ಬಾಂಗ್ಲಾದೇಶದಲ್ಲಿ ಆಗಿದ್ದು ಕೂಡ ಅದೇ. ಅಲ್ಲಿ ಹೇಳೋದಕ್ಕೆ ಮೀಸಲಾತಿ ಹೋರಾಟ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ದು. ಶೇಖ್ ಹಸೀನಾಗೂ ಅದಕ್ಕೂ ಸಂಬಂಧ ಇರಲಿಲ್ಲ. ಶೇಖ್ ಹಸೀನಾ ಅದರ ವಿರುದ್ಧವಾಗಿ ತೀರ್ಮಾನ ಕೈಗೊಂಡಿದ್ರು, ಅಲ್ಲಿನ ಜನರ ಪರವಾದಂತಹ ತೀರ್ಮಾನ ಕೈಗೊಂಡಿದ್ರು. ಆದರೆ ಶೇಖ್ ಹಸೀನಾ ಕೈಗೊಂಡಂತಹ ನಿರ್ಧಾರಗಳು ಜನರಿಗೆ ರೀಚ್ ಆಗಲಿಲ್ಲ. ಅಲ್ಲಿನ ಪ್ರತಿಭಟನಾಕಾರರನ್ನ ವಿಶ್ವಾಸಕ್ಕೆ ಪಡೆಯುವಂತಹ ಪ್ರಯತ್ನ ಮಾಡಲಿಲ್ಲ. ಹೀಗಾಗಿ ಅವರಿಗೆ ಟ್ರಾಕ್ಷನ್ ಸಿಕ್ಬಿಡ್ತು. ಶೇಖ್ ಹಸೀನಾ ಅಧಿಕಾರ ಕಳೆದುಕೊಳ್ಬೇಕಾಗಿ ಬಂತು.
ನಮ್ಮ ದೇಶದಲ್ಲಿ ಅದೆಲ್ಲ ಅಷ್ಟು ಈಸಿ ಇಲ್ಲ, ಅದೆಲ್ಲ ಬೇರೆ ವಿಚಾರ. ಹಾಗಂತ ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗವನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೇಶದ್ರೋಹಿಗಳು ಕೆಲವೇ ಕ್ಷಣಗಳಲ್ಲಿ ಎಲ್ಲವುದನ್ನ ಹೈಜಾಕ್ ಮಾಡ್ತಾರೆ, ನಮ್ಮ ಮನಸ್ಸನ್ನು ಕೂಡ. ಹೀಗಾಗಿ ಸರ್ಕಾರ ಆ ಮೇನ್ ಪಾಯಿಂಟ್ ಇತ್ತಲ್ಲ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಅದನ್ನೇ ಪಡೆದುಕೊಂಡು ಬಿಟ್ರೆ ಸಿಜೆಪಿ ಇನ್ನೇನ್ ಪ್ರತಿಭಟನೆ ಮಾಡುತ್ತೆ? ಒಂದು ವೇಳೆ ಸಿಜೆಪಿ ಅವರು ನಾಳೆ ದಿನ ಪ್ರತಿಭಟನೆ ಮುಂದುವರೆಸಿದ್ರು ಅಂತಲೇ ಅಂದುಕೊಳ್ಳಿ, ಅವರೀಗ ಹಿಂಪಡೆಯೋದಾಗ ಹೇಳಿದ್ದಾರೆ. ಇನ್ ವರ್ಸ್ಟ್ ಕೇಸ್ ಅವರು ಜಂತರ್ ಮಂತರ್ನಲ್ಲಿ ಮತ್ತೊಂದು 1000 ಜನ ಕೂತ್ಕೊಂಡ್ರು ಅಂತ ಅಂದುಕೊಳ್ಳಿ. ಆಗ ಆ ಹೋರಾಟಕ್ಕೆ ಯಾವುದೇ ರೀತಿಯಲ್ಲೂ ಟ್ರಾಕ್ಷನ್ ಸಿಗೋದಿಲ್ಲ. ಕೆಲ ಸಂಘಟನೆಗಳು ಅದಕ್ಕೆ ಬೆಂಬಲ ಕೊಡಬಹುದು. ಆ ಸಂದರ್ಭದಲ್ಲಿ ಸರ್ಕಾರ ಅದನ್ನು ಬಲವಂತವಾಗಿ ಹತ್ತಿಕ್ಕಬಹುದು, ಮೊನ್ನೆಗಿಂತ ಜೋರಾಗಿ ಲಾಠಿ ಬೀಸಬಹುದು. ಯಾರೂ ಅದರ ಬಗ್ಗೆ ಮಾತನಾಡೋದಿಲ್ಲ. ಯಾಕೆ ಅಂತಂದ್ರೆ ಸರ್ಕಾರ ಅವರ ಅಲ್ಟಿಮೇಟ್ ಡಿಮ್ಯಾಂಡ್ ಅನ್ನ ಈಡೇರಿಸಿದೆ, ಸರ್ಕಾರ ಬಗ್ಗಿದೆ. ಅಂದ್ರೆ ಈ ಇಡೀ ವಿಚಾರಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಸರ್ಕಾರ ಕೊಟ್ಟಿದೆ. ಈ ರಾಜೀನಾಮೆಯ ಹಿಂದಿನ ಮೂಲ ಉದ್ದೇಶವೇ ಅದು. ಇದರ ಜೊತೆಗೆ ಸರ್ಕಾರ ಇದನ್ನ ಈ ರೀತಿಯಾಗಿ ಇತ್ಯರ್ಥ ಮಾಡೋದಕ್ಕೆ ಇನ್ನೊಂದು ಕಾರಣ ಇದೆ. ಸರ್ಕಾರಕ್ಕೆ ಈಗ ನೀಟ್ ವಿಚಾರವಾಗ್ಲಿ ಅಥವಾ ಧರ್ಮೇಂದ್ರ ಪ್ರಧಾನರನ್ನ ಉಳಿಸಿಕೊಳ್ಳೋದಾಗ್ಲಿ ಮುಖ್ಯ ಆಗಿಲ್ಲ. ಮೋದಿ ಮತ್ತು ಅಮಿತ್ ಶಾ ಬಹಳ ಕಷ್ಟಪಟ್ಬಿಟ್ಟು ಒಂದು ದೊಡ್ಡ ಸಾಧನೆಗೆ ಹೊರಟಿದ್ದಾರೆ. ಅದೇನು ಅಂತ ನಿಮಗೆಲ್ಲ ಗೊತ್ತು. 2024ರಲ್ಲಿ ಹರಸಾಹಸ ಪಟ್ಟು ಸರ್ಕಾರ ಮಾಡಿದ್ದಂತಹ ಬಿಜೆಪಿ ಈಗ 3/2 ಬಹುಮತವನ್ನು ಸಾಧಿಸುವತ್ತ ಹೊರಟಿದೆ. ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಕೆಲ ಬಿಲ್ಗಳನ್ನು ಪಾಸ್ ಮಾಡಬೇಕಾಗಿದೆ. ಅದು ಅವರ ಅಜೆಂಡಾದಲ್ಲಿದೆ. ಈಗ ಡಿಎಂಕೆ ಬೆಂಬಲ ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ಅವರು ಸ್ವಲ್ಪ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಎನ್ಸಿಪಿಯ ಶರದ್ ಪವಾರ್ ಪಕ್ಷದಿಂದ ಒಲವು ವ್ಯಕ್ತವಾಗಿದೆ. ಟಿಎಂಸಿ ಒಡೆದಿದ್ದಾಗಿದೆ, ಆಮ್ ಆದ್ಮಿ ಪಕ್ಷ ಒಡೆದಿದ್ದಾಗಿದೆ, ಶಿವಸೇನೆಯ ಉದ್ಧವ್ ಠಾಕ್ರೆ ಪಕ್ಷವನ್ನು ಮುಗಿಸಿದ್ದಾಗಿದೆ. ಸರ್ಕಾರ ಅತ್ಯಂತ ಬಲಾಢ್ಯವಾಗಿ ಕಾಣ್ತಾ ಇದೆ. ಈಗಿರುವಂತಹ ಗುರಿ ಏನು? ಇದೇ ಸೆಷನ್ನಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಬಿಲ್ಗಳನ್ನು ತರಬೇಕು. ಈ ಸೆಷನ್ನಲ್ಲಿ ಆಗದೇ ಇದ್ರೂ ಕೂಡ ಮಧ್ಯದಲ್ಲಿ ಮತ್ತೊಂದು ವಿಶೇಷ ಅಧಿವೇಶನವನ್ನು ಕರೆದಾದರೂ ಕೂಡ ಆ ಬಿಲ್ಗಳನ್ನು ಪಾಸ್ ಮಾಡಿಕೊಳ್ಬೇಕು. ಇದು ಸರ್ಕಾರದ ಏಕಮೇವ ಗುರಿ. ಒಂದು ವೇಳೆ ಯೋಚನೆ ಮಾಡಿ, ಈ ಪ್ರತಿಭಟನೆ ಇದೇ ರೀತಿಯಾಗಿ ಮುಂದುವರೆದು ಸರ್ಕಾರದ ವಿರುದ್ಧ ಹೋರಾಟ ತೀವ್ರಗೊಂಡಿದ್ದೇ ಆದರೆ ಈ ಪಕ್ಷಗಳು ಸರ್ಕಾರವನ್ನು ಬೆಂಬಲಿಸುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ಈಗ ಸರ್ಕಾರಕ್ಕೆ ಬೆಂಬಲ ಕೊಡೋದಕ್ಕೆ ರೆಡಿ ಇದ್ದಾರಲ್ಲ ಆ ಎಲ್ಲ ನಾಯಕರಿಗೆ ಅನಿಸುತ್ತೆ, ಮೋದಿ ಇವತ್ತಲ್ಲ ನಾಳೆ ಮುಳುಗುವ ಹಡಗು. ಅವರಿಗೆ ಈ ದೇಶದ ಜನ್ಸಿಗಳು ವಿರುದ್ಧವಾಗಿ ನಿಂತಿದ್ದಾರೆ, ಯುವಕರ ವಿರೋಧವನ್ನು ಕಟ್ಕೊಂಡಿದ್ದಾರೆ, ನಾವ್ಯಾಕೆ ಇವ್ರಿಗೆ ಸಪೋರ್ಟ್ ಮಾಡಬೇಕು, ನಾವು ಇವ್ರ ಜೊತೆಗೆ ಸೇರಿ ಮುಳುಗೋಗ್ಬಿಡ್ತೀವಿ ಅಂತ ಅವರಿಗೆ ಅನಿಸುವಂತಹ ಸಾಧ್ಯತೆಗಳಿರ್ತವೆ. ಹೀಗಾಗಿ ಸರ್ಕಾರ ಅಂತಿಮ ಹಂತ, ಕೈಗೆ ಬಂದ ತುತ್ತು ಬಾಯಿಗಿಲ್ಲದಂತಹ ಪರಿಸ್ಥಿತಿ ಉಂಟಾಗುತ್ತೆ. ಅದಕ್ಕೋಸ್ಕರವಾಗಿ ಅಮಿತ್ ಶಾ ಎಲ್ಲ ರೀತಿಯಲ್ಲೂ ಅಳೆದು ತೂಗಿ ಅಂತಿಮವಾಗಿ ಈ ರಾಜೀನಾಮೆಯ ನಿರ್ಧಾರವನ್ನು ಮಾಡಿದ್ದಾರೆ. ಮಿತ್ರರೇ, ಇದರಲ್ಲಿ ಮೋದಿ ನಿರ್ಧಾರವೋ ಇನ್ಯಾರ್ದೋ ನಿರ್ಧಾರವೋ ಅಂತ ಯೋಚನೆ ಮಾಡಬೇಡಿ. ಇದು ಪಕ್ಕ ಅಮಿತ್ ಶಾ ಅವರ ನಿರ್ಧಾರವೇ. ಅಮಿತ್ ಶಾ ಸೂಚನೆಯಂತೆಯೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಮುಂದೇನಾಗುತ್ತೆ? ಅಭಿಜಿತ್ ದೀಪ್ಗೆ ಅರವಿಂದ್ ಕೇಜ್ರಿವಾಲ್ರಂತೆ ದೊಡ್ಡ ರಾಜಕಾರಣಿ ಆಗ್ಬಿಡ್ತಾನ? ಈ ಪ್ರಶ್ನೆ ಕೆಲವರ ಮನಸ್ಸಿನಲ್ಲಿರಬಹುದು. ಈ ಅಭಿಜಿತ್ ದೀಪ್ಗೆ ಇದಾನಲ್ಲ, ಈತ ಏನಾದರೂ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಕೊಂಡ್ರೆ ಎಲ್ಲಾದ್ರೂ ಒಂದು ಕಡೆ MLA ಆಗಬಹುದು, ಇಲ್ಲ ಎಲ್ಲಾದ್ರೂ ಒಂದು ಕಡೆ ರಾಜ್ಯಸಭಾ ಸದಸ್ಯನಾಗಬಹುದೇನೋ. ಅದನ್ನ ಬಿಟ್ಟು ಈತ ಸಿಜೆಪಿಯನ್ನೇ ಮುಂದುವರಿಸ್ತೀನಿ, ಸಿಜೆಪಿಯನ್ನ ಚುನಾವಣೆಗೆ ನಿಲ್ಲಿಸ್ತೀನಿ ಅಂತಂದ್ರೆ, ನಿಮ್ಗೆಲ್ಲ ಕನ್ನಯ್ಯ ಕುಮಾರ್ ಗೊತ್ತಲ್ಲ, ತುಕಡೆ ಗ್ಯಾಂಗ್ನ ಗಿರಾಕಿ. ಆತನೂ ಕೂಡ ಇದೇ ರೀತಿಯ ಹೈಪ್ ಅನ್ನು ಕ್ರಿಯೇಟ್ ಮಾಡಿದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಆತನನ್ನು ಯೂತ್ ಐಕಾನ್ ಮಾಡೋದು ಹೊರಟಿದ್ರು. ನರೇಂದ್ರ ಮೋದಿಯ ಪ್ರತಿಸ್ಪರ್ಧಿ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇತ್ತು. ಆದ್ರೆ ಆ ಕನ್ನಯ್ಯ ಕುಮಾರ್ ಇವತ್ತೇನಾಗಿದ್ದಾನೆ ನಿಮ್ಗೇನಾದ್ರೂ ಗೊತ್ತಾ? ಆತ ಎಲ್ಲಿದ್ದಾನೆ ಅಂತಾದ್ರೂ ಗೊತ್ತಾ? ಪ್ರತಿ ಬಾರಿ ಬಿಹಾರದಲ್ಲೋ ದೆಹಲಿಯಲ್ಲೋ ಎಲ್ಲೊಂದು ಕಡೆ ಚುನಾವಣೆಗೆ ನಿಲ್ತಾನೆ. ಆದ್ರೆ ಆತನನ್ನ ಇವತ್ತಿನವರೆಗೂ ಜನ ಬೆಂಬಲಿಸಿಲ್ಲ. ಈ ಅಭಿಜಿತ್ ದೀಪ್ಕೆಯೂ ಕೂಡ 100ಕ್ಕೆ 100ರಷ್ಟು ಕನ್ನಯ್ಯ ಕುಮಾರ್ 2.0 ಆಗ್ತಾನೆ. ಮಿತ್ರರೇ, ಈ ಇಡೀ ಹೋರಾಟಕ್ಕೆ ಇನ್ನೊಂದು ಆಯಾಮ ಇದೆ. ಕೇಂದ್ರ ಸರ್ಕಾರ ಬಹಳ ದೊಡ್ಡ ಪ್ಲಾನ್ ಅನ್ನೇ ಮಾಡಿಕೊಂಡಿದೆ. ನಾನು ಮುಂದಿನ ವಿಡಿಯೋದಲ್ಲಿ, ಅಂದರೆ ನಾಳೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಇಡೀ ವಿಚಾರದಲ್ಲಿ ನಿಮಗೆ ಅನ್ನಿಸ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಪಡೆದಂಥ ನರೇಂದ್ರ ಮೋದಿ ಅವರ ನಿರ್ಧಾರ ಸರಿಯಾಗಿದೆಯೋ ಇಲ್ವೋ? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.